ಮತ್ತು ಅದು ಒಡೆದು ಹೋಗಿದಾಗ ಭಾಳ ತೊಂದರೆ ಆಗಿತ್ತು. ಆ ಒಂದನ್ನು ಭಾಳ ಉದ್ಯೋಪಾಯದಲ್ಲಿ ಒಂದು ದಿವಸ ಮಾಡಿದರು. ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವತ್ತು ಉಪಮುಖ್ಯಮಂತ್ರಿಗಳಾಗಿ ಅವರು ಶಿಕ್ಷಣ ಮಾಡಿದರು. ಅದಕ್ಕೊಬ್ಬ ಖಾಸಗಿ ವ್ಯಕ್ತಿಯೊಬ್ಬರು ಬಂದು ಪಾಪ ಭಾಳ ಸಹಾಯವನ್ನು ಮಾಡಿದ್ದಾರೆ. ಅದನ್ನೆಲ್ಲ ಈಗ 18 ಗೇಟ್ಸ್ ಹಾಕಿ ಒಂದು ದಿವಸ ಆ ರೈತರಿಗೆ ಒಂದು ದಿವಸ ಒಂದು ಒಳ್ಳೆಯ ಒಂದು ಅವಕಾಶ. ಯಾಕಂದರೆ ಇದು ಸುಮಾರು 75 ವರ್ಷ ಹಿಂದೆ ಕಟ್ಟಿದಂಥ ಡ್ಯಾಮ್. ಹೀಗಾಗಿ ಆ ಒಂದು ಭಾಳಷ್ಟು ರೈತರು ಅದರ ಒಂದು ಡ್ಯಾಮ್ ಮೇಲೆ ಅವಲಂಬಿತರಾಗಿದ್ದಾರೆ. ನೀರಾವರಿ ಬರೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಮತ್ತು ನೆರೆ ಆಂಧ್ರ ರಾಜ್ಯನೂ ಕೂಡ ಅದ್ರ ಮೇಲೆ ಅವಲಂಬಿತ ಆಗಿದೆ. ಹೀಗಾಗಿ ಇದೊಂದು ಮಹತ್ವದ ಕಾರ್ಯ ಒಂದು ದಿವಸ ನಮ್ಮ ಸರ್ಕಾರದಲ್ಲಿ, ಅದರಾಗ ವಿಶೇಷವಾಗಿ ನಮ್ಮ ಇಲ್ಲಿನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಹಿಂದೆ ಅವರು ಉಪಮುಖ್ಯಮಂತ್ರಿಗಳಿದ್ದಾಗ ಜಲಸಂಪನ್ಮೂಲ ಸಚಿವರಾದಾಗ ಮಾಡಿದ ಕೆಲಸ ಭಾಳ ಒಳ್ಳೆಯ ಕೆಲಸ ಆಗಿದೆ. ಆಲ್ಮಟ್ಟಿದ್ದು ಅದೇ ನಿನ್ನೆ ಹೋರಾಟಗಾರರು ಕೂಡ ಬಜೆಟ್ ನೋಟಿಫಿಕೇಶನ್ ಆಗಬೇಕು ಅಂತೇಳಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಕುಲಕರ್ಣಿ, ಪಂಚಪ್ಪಣ್ಣ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಬಂದಿದ್ದರು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ಅಂತೇಳಿ. ಆದರೆ ಪೂರ್ವ ತಯಾರಿಯಾಗಿ ಇವತ್ತು ದಿವಸ ನಾವೆಲ್ಲ ಸಿವಿಲ್ ನೆಟ್ವರ್ಕು 9 ಸ್ಥಾವರಗಳನ್ನ, ಕ್ಯಾನಲ್ ನೆಟ್ವರ್ಕನ್ನು ಎಕ್ಸೆಪ್ಟ್ ಲ್ಯಾಟ್ರಲು ಮತ್ತು FIC ಏನು ನಾವು ಹೊಲಕ್ಕೆ ಡೈರೆಕ್ಟಾಗಿ ನೀರು ಕೊಡೋಂಗಿಲ್ಲಲ್ಲ, ಅದನ್ನು ಬಿಟ್ಟು ಎಲ್ಲವನ್ನು ಕೂಡ ನಾವು ಮಾಡಿದ್ದೀವಿ. ಮತ್ತು ಗೆಜೆಟ್ ನೋಟಿಫಿಕೇಶನ್ಗೆ ಪೂರ್ವದಲ್ಲೇ ಇವತ್ತು ದಿವಸ ನಾವು ಭೂ ಸ್ವಾಧೀನಕ್ಕೆ 30 ಲಕ್ಷ 40 ಲಕ್ಷ ನಾವು ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಏನೆಲ್ಲ ಮಾಡಬೇಕು ಅದೆಲ್ಲ ನಾವು ಮಾಡಿದ್ದೀವಿ. ಇದು ಇನ್ಮೇಲೆ ಕೇಂದ್ರ ಸರ್ಕಾರದಲ್ಲಿದೆ, ಅವ್ರು ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು. ಮಾಡಿದರೆ ಇವತ್ತು ದಿವಸ ನಮಗೆ ಅದೊಂದು ಅದ್ರ ಸಲುವಾಗಿ ಏನು ನಿಂತಿಲ್ಲ ನಾವು. ಗೆಜೆಟ್ ನೋಟಿಫಿಕೇಶನ್ ಆದರೆ ಸ್ವಲ್ಪ ಮತ್ತೆ ಸ್ಪೀಡಪ್ ಆಗುತ್ತೆ ಅದು. ಅಂದರೆ ಈಗ ಎಲ್ಲ ರೈತರು ಮತ್ತು ಎಲ್ಲರೂ ಸೇರಿಕೊಂಡು ಎಲ್ಲರೂ ಹೌದು ಬಂದಿದ್ದು. ನಿನ್ನೆ ನಾನು ಕೂಡ ಬಂದು ಡಿಸ್ಕಸ್ ಮಾಡಿದರೆ ನಾನು ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದೆ. ಯಾಕಂದ್ರೆ ನನ್ನ ಕಡೆ ಎಲ್ಲ ಮಾಹಿತಿ ಇದೆ, ಕೊಟ್ಟಿದ್ದೀನಿ. ಇನ್ನೇನು ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಇದೆ, ಆ ಕೇಸ್ ಇತ್ಯರ್ಥಗೊಳ್ಳೋಕ್ಕೂ ಕೂಡ ನಾವು ಸ್ಪೀಡಪ್ ಮಾಡಬೇಕು. ಉಳಿದೆಲ್ಲ ವಿಚಾರಗಳನ್ನ ನಾನು ಅವ್ರಿಗೆ ಹೇಳಿದ್ದೀನಿ, ಅವರು ಕೂಡ ಇದು ಹೇಳಿದ್ದಾರೆ. ಅದಕ್ಕೆ ಕಾಯ್ದು ನೋಡೋಣ ಮುಂದೆ ಏನು ಮಾಡಬೇಕು ಅನ್ನೋದನ್ನು. ಸರ್, ಗೇಟ್ ಸುರಕ್ಷಿತ ನಮ್ದೇನು ಪ್ರಾಬ್ಲಮ್ ಇರೋಲ್ಲ. ಮತ್ತು ಅದು ಒಡೆದು ಹೋಗಿದಾಗ ಭಾಳ ತೊಂದರೆ ಆಗಿತ್ತು. ಆ ಒಂದನ್ನು ಭಾಳ ಉದ್ಯೋಪಾಯದಲ್ಲಿ ಒಂದು ದಿವಸ ಮಾಡಿದರು. ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವತ್ತು ಉಪಮುಖ್ಯಮಂತ್ರಿಗಳಾಗಿ ಅವರು ಶಿಕ್ಷಣ ಮಾಡಿದರು. ಅದಕ್ಕೊಬ್ಬ ಖಾಸಗಿ ವ್ಯಕ್ತಿಯೊಬ್ಬರು ಬಂದು ಪಾಪ ಭಾಳ ಸಹಾಯವನ್ನು ಮಾಡಿದ್ದಾರೆ. ಅದನ್ನೆಲ್ಲ ಈಗ 18 ಗೇಟ್ಸ್ ಹಾಕಿ ಒಂದು ದಿವಸ ಆ ರೈತರಿಗೆ ಒಂದು ದಿವಸ ಒಂದು ಒಳ್ಳೆಯ ಒಂದು ಅವಕಾಶ. ಯಾಕಂದರೆ ಇದು ಸುಮಾರು 75 ವರ್ಷ ಹಿಂದೆ ಕಟ್ಟಿದಂಥ ಡ್ಯಾಮ್. ಹೀಗಾಗಿ ಆ ಒಂದು ಭಾಳಷ್ಟು ರೈತರು ಅದರ ಒಂದು ಡ್ಯಾಮ್ ಮೇಲೆ ಅವಲಂಬಿತರಾಗಿದ್ದಾರೆ. ನೀರಾವರಿ ಬರೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಮತ್ತು ನೆರೆ ಆಂಧ್ರ ರಾಜ್ಯನೂ ಕೂಡ ಅದ್ರ ಮೇಲೆ ಅವಲಂಬಿತ ಆಗಿದೆ. ಹೀಗಾಗಿ ಇದೊಂದು ಮಹತ್ವದ ಕಾರ್ಯ ಒಂದು ದಿವಸ ನಮ್ಮ ಸರ್ಕಾರದಲ್ಲಿ, ಅದರಾಗ ವಿಶೇಷವಾಗಿ ನಮ್ಮ ಇಲ್ಲಿನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಹಿಂದೆ ಅವರು ಉಪಮುಖ್ಯಮಂತ್ರಿಗಳಿದ್ದಾಗ ಜಲಸಂಪನ್ಮೂಲ ಸಚಿವರಾದಾಗ ಮಾಡಿದ ಕೆಲಸ ಭಾಳ ಒಳ್ಳೆಯ ಕೆಲಸ ಆಗಿದೆ. ಆಲ್ಮಟ್ಟಿದ್ದು ಅದೇ ನಿನ್ನೆ ಹೋರಾಟಗಾರರು ಕೂಡ ಬಜೆಟ್ ನೋಟಿಫಿಕೇಶನ್ ಆಗಬೇಕು ಅಂತೇಳಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಕುಲಕರ್ಣಿ, ಪಂಚಪ್ಪಣ್ಣ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಬಂದಿದ್ದರು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ಅಂತೇಳಿ. ಆದರೆ ಪೂರ್ವ ತಯಾರಿಯಾಗಿ ಇವತ್ತು ದಿವಸ ನಾವೆಲ್ಲ ಸಿವಿಲ್ ನೆಟ್ವರ್ಕು 9 ಸ್ಥಾವರಗಳನ್ನ, ಕ್ಯಾನಲ್ ನೆಟ್ವರ್ಕನ್ನು ಎಕ್ಸೆಪ್ಟ್ ಲ್ಯಾಟ್ರಲು ಮತ್ತು FIC ಏನು ನಾವು ಹೊಲಕ್ಕೆ ಡೈರೆಕ್ಟಾಗಿ ನೀರು ಕೊಡೋಂಗಿಲ್ಲಲ್ಲ, ಅದನ್ನು ಬಿಟ್ಟು ಎಲ್ಲವನ್ನು ಕೂಡ ನಾವು ಮಾಡಿದ್ದೀವಿ. ಮತ್ತು ಗೆಜೆಟ್ ನೋಟಿಫಿಕೇಶನ್ಗೆ ಪೂರ್ವದಲ್ಲೇ ಇವತ್ತು ದಿವಸ ನಾವು ಭೂ ಸ್ವಾಧೀನಕ್ಕೆ 30 ಲಕ್ಷ 40 ಲಕ್ಷ ನಾವು ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಏನೆಲ್ಲ ಮಾಡಬೇಕು ಅದೆಲ್ಲ ನಾವು ಮಾಡಿದ್ದೀವಿ. ಇದು ಇನ್ಮೇಲೆ ಕೇಂದ್ರ ಸರ್ಕಾರದಲ್ಲಿದೆ, ಅವ್ರು ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು. ಮಾಡಿದರೆ ಇವತ್ತು ದಿವಸ ನಮಗೆ ಅದೊಂದು ಅದ್ರ ಸಲುವಾಗಿ ಏನು ನಿಂತಿಲ್ಲ ನಾವು. ಗೆಜೆಟ್ ನೋಟಿಫಿಕೇಶನ್ ಆದರೆ ಸ್ವಲ್ಪ ಮತ್ತೆ ಸ್ಪೀಡಪ್ ಆಗುತ್ತೆ ಅದು. ಅಂದರೆ ಈಗ ಎಲ್ಲ ರೈತರು ಮತ್ತು ಎಲ್ಲರೂ ಸೇರಿಕೊಂಡು ಎಲ್ಲರೂ ಹೌದು ಬಂದಿದ್ದು. ನಿನ್ನೆ ನಾನು ಕೂಡ ಬಂದು ಡಿಸ್ಕಸ್ ಮಾಡಿದರೆ ನಾನು ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದೆ. ಯಾಕಂದ್ರೆ ನನ್ನ ಕಡೆ ಎಲ್ಲ ಮಾಹಿತಿ ಇದೆ, ಕೊಟ್ಟಿದ್ದೀನಿ. ಇನ್ನೇನು ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಇದೆ, ಆ ಕೇಸ್ ಇತ್ಯರ್ಥಗೊಳ್ಳೋಕ್ಕೂ ಕೂಡ ನಾವು ಸ್ಪೀಡಪ್ ಮಾಡಬೇಕು. ಉಳಿದೆಲ್ಲ ವಿಚಾರಗಳನ್ನ ನಾನು ಅವ್ರಿಗೆ ಹೇಳಿದ್ದೀನಿ, ಅವರು ಕೂಡ ಇದು ಹೇಳಿದ್ದಾರೆ. ಅದಕ್ಕೆ ಕಾಯ್ದು ನೋಡೋಣ ಮುಂದೆ ಏನು ಮಾಡಬೇಕು ಅನ್ನೋದನ್ನು. ಸರ್, ಗೇಟ್ ಸುರಕ್ಷಿತ ನಮ್ದೇನು ಪ್ರಾಬ್ಲಮ್ ಇರೋಲ್ಲ.